ಏನೇ ಅಮ್ಮಣ್ಣಿ ಫೋನ್ ಮಾಡಿತ್ತೆ? ಹ್ಞೂ ಕಣ್ರಿ ಮಾಡಿತ್ತು. ಅಯ್ಯೋ ನೆಮ್ಮದಿಲ್ಲ ಏನಿಲ್ಲ ಬಿಡತ್ ಹೋಗ್ಲತ್ತ. ಕಣ್ಣಾಗ ನೀರ್ ಹಾಕ್ತೈತಿ ಫೋನ್ನಾಗ ಯಾವಾಗ್ಲೂ. ಫೋನ್ ಮಾಡ್ದಾಗೆಲ್ಲ ಎಮ್ಮ ತೊಳ್ತ ಕುಕಂತೈತೆ, ಹಂಗೆ ನನಗೆ ಕಳ್ಳಿಸಿ ಚೆನ್ನಾಗಿ ಹಾಕವ್ ಹೇಳತ್ತ. ಯಾಕೆ ಯಾಕೆ ಏನಾಯ್ತು ಅಮ್ಮಣ್ಣಿಗೆ ಅಂತದು? ಗಂಡ ಚಂದಾಕ್ ದುಡಿತಾನೆ, ಅತ್ತೆ ಮಾವ ಚಂದಾಕ್ ನೋಡ್ಕೊಂತಾರೆ, ಮನೆ ಕಡೆ ಕುಶನ ಕೈದಾರೆ, ಎಲ್ಲಾನು ಚೆನ್ನಾಗಿರ್ಬೇಕಾರೆ ಅಮ್ಮಣ್ಣಿಗೆ ಏನಂತ ಯೋಚನೆ? ಎಲ್ಲ ಚೆನ್ನಾಗಿದ್ರು ಭಗವಂತ ಎಂತದನ ಒಂದ ಮಗ ಕೊಡ್ಲಿಲ್ಲ ಅವ್ರಿಗೆ. ಮದುವೆ ಆಗಿ ವರ್ಷ ಆದ್ರೂ ಯಾಕನೋ ದೇವ್ರು ಕಣ್ ಬಿಡ್ತಿಲ್ಲ ನೋಡು. ಅವ್ರು ಹೋಗ್ಬಾರ ದೇವಸ್ಥಾನಕ್ಕೆ ಹೋದ್ರು, ಎಲ್ಲಾ ಕಡೆ ಹೋದ್ರು, ಆಸ್ಪತ್ರೆ ಎಲ್ಲ ತಟ್ಬಿಡ್ದೇವ್ರಿ. ಯಾಕನ ಇನ್ನು ಮಗನೇ ಆಗ್ಲಿಲ್ಲ. ಯಮ್ಮ ಯಾಕಮ್ಮ ಹಿಂಗಾಕೈತಿ ಅಂತಾನ ಮಗ ಕಣ್ಣಾಗ ನೀರ್ ಹಾಕ್ತೈತಿ ಫೋನ್ ಮಾಡ್ದಾಗೆಲ್ಲನ. ಎಲೆ ಬಿಡೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಏನ್ ಅಲೆ ವಯಸ್ಸು ಮೀರೋಯ್ಬಿಟ್ಟೈತೆ ನನ್ನ ಮಗಳಿಗೆ. ಇನ್ನು ಮದುವೆ ಆಗ 4-5 ವರ್ಷ ಐತೆ, ಮಕ್ಕಳಾಕ ಸುಮ್ಕಿರು. ನಮ್ಮಲ್ಲೇ ನಮ್ಮರಾಗ ಯಾರಿಗೂ ಏನು ಮಕ್ಳಿಲ್ದಂಗಿಲ್ಲ, 1-2 ಮಕ್ಳು ಅದೇ ಆಗ್ಯಾವೆ. ನಮ್ಮ ಮಗಿಗೂ ಹಾಕವ್ ಸುಮ್ಕಿರು ಮಕ್ಕಳು. ನೀವ್ ಹೆಂಗಸ್ರುಗಳು ಬರೇನಾ ಇಂಥವ್ ಯೋಚನೆ ಮಾಡ್ಕೊಂಡ್ ಕುಕಳ್ರಿ. ಮಕ್ಕಳಾಗಲ್ಲ ಅಂತಾನ ಹಾಕವೆ. ಕೆಲವ್ರಿಗೆ ಮದುವೆ ಆಗ್ತಾರೆ, ಮಕ್ಳು ಹಾಕವೆ. ಕೆಲವ್ರಿಗೆ 2-3 ವರ್ಷ ಆದ್ಮೇಲೆ ಹಾಕವೆ. ಏನು ಒಬ್ಬೊಬ್ರದ್ದು ಶರೀರ ಒಂದೇ ತರ ಇರ್ತೈತೆ. ನೀನು ಸುಮ್ನಿರೇ, ಹಾಕವೆ, ಯೋಚನೆ ಮಾಡ್ಬೇಡ. ಸುಮ್ನಿರಿ, ನೀವ್ ಹಿಂಗ ಅಂತೀರ. ನಾವು ಮದುವೆಗೋ ಮುಂಜಿಗೋ ದೇವ್ರ ದಿಡ್ರಿಗೆ ಹೋದಾಗ ಎಲ್ಲ ಯಾರ ಬಾಯಾಗನ ನೋಡು, ಯಾಕೆ ನಿನ್ನ ಮಗಳಿಗೆ ಇನ್ನು ಮಕ್ಕಳಾಗಿಲ್ವೆ, ಇನ್ನು ಮೊಮ್ಮಕ್ಕಳು ನೋಡಲ್ವೇ ನೀವು ಅಂತಾನ ಕೇಳ್ತಾರೆ. ನನಗೆ ಕಳ್ಳಿಸಿ ಕೆಣಂಗ ಹಾಕೈತಿ, ಯೋಟ್ ಬೇಜಾರಾಕೈತಿ ಗೊತ್ತೆ. ನಮ್ಮ ಮಗಳು ಮದುವೆ ಆದಾಗ ಆಧಾರೆಲ್ಲನ ಕಂಕುಳದಕ್ಕೆ ಒಂದೊಂದು ಇಕ್ಕೊಂಡು ಓಡಾಡ್ತಾ ಇದ್ದಾವ ಅಲೆನ. ನನಗೆ ನಮ್ಮ ಮೊಮ್ಮಕ್ಕಳು ನಡ್ಸ ಯೋಗ ಇಲ್ಲ. ಅವನ್ನೆಲ್ಲ ನೋಡಿದಾಗ ಹಂಗೆ ನನಗೆ ಹೊಟ್ಟೆಗೆ ಬೆಂಕಿ ಕೆಣಂಗ ಹಾಕೈತಿ. ಭಗವಂತ ಗಂಗಾರ ನಮ್ಮ ಮೇಲೆ ಕಣ್ಣೇ ಇಲ್ವೇ? ನೀವು ಗಂಡಸ್ರು ಹೆಂಗ ಅಂಗಡಿ ಮಂತ ಕುಕೊಂಡು ಅಲ್ಲೂ ಇಲ್ಲೂ ಕುಕೊಂಡು ಹೆಂಗ ಮರ್ತು ಬಿಡ್ತೀರಿ ಅಂತವೆಲ್ಲ ಯೋಚನೆ ಮಾಡಲ್ಲ. ನಾವು ಮನೆಗೆ ಕುಕೊಂಡಿರ್ತೀವಲ್ವೇ, ನಮ್ಗೆ ಅದೇ ಗೀಲು ಅಂತಾರಲ್ಲ, ಅದೇ ದಿಗಿಲು. ಆ ಮಗ ನೋಡಿರೆ ಫೋನ್ ಮಾಡ್ದಾಗೆಲ್ಲ ಯಮ್ಮ ಯಾಕ ಬೇಜಾರಾಗೈತ್ ಕಣಮ್ಮ, ನಮ್ಮ ಅಪ್ಪನು ಬೇಜಾರ್ದಾಗ ಕುಕಂತೈತಿ, ಅತ್ತೆ ಮಾಮನು ಅವಾಗ ಕೇಳ್ತಿರ್ತಾರೆ, ಹಿಂಗಾದ್ರೆ ಹಿಂಗ್ ಮಕ್ಳಿಲ್ವೇ ಏನಿಲ್ವೇ ಅಂತಾನ. ನಾನು ಏನ್ ಮಾಡೋಣವ, ನನ್ನ ಕೈಯಾಗ ಐತೆ ಅಂತಾನ ಹೇಳ್ತೈತೆ ಸುಜಾತಮ್ಮ. ಏನ್ ಮಾಡೋದ್ ನಾನು? ಇರೇ ಆತು ಬಿಡು, ಹೇಳಬೇಡ. ನಮ್ ಕೈಯಾಗ ಏನೈತೆ ಹೇಳು? ಈಗ ಹೋಗ್ಲಿ, ನಾನು ಏನ್ ಮಾಡ್ಬೇಕು ಹೇಳಮ್ಮ ಈಗ? ಏನ್ ಮಾಡ್ತೀರೋ? ಅಲ್ಲ ಕಣ್ರಿ, ಆ ಮಂತ್ರಾಲಯಗನ ಹೋಗ್ ಬರನೆ ಒಂದ್ಸಲಿನ ಮಗಳ ಹೆಸರು ಹೇಳ್ಕೊಂಡು. ಆ ರಾಘವೇಂದ್ರ ಸ್ವಾಮಿ ಏನಾದ್ರು ಕಣ್ ಬಿಟ್ಟತೇನೋ ನೋಡ್ಬೇಕು. ಮಂತ್ರಾಲಯಕನ ಹೋಗ್ ಬರನೆ ಅಂದ್ರೆ ಆತು ಬಿಡೆ. ಈಗ ಮುಂದಿನ ಗುರುವಾರ ಗ್ಯಾಪ್ ನುಕ್ಕಿಕೊಂಡು ಹೇಳು, ಹೋಗ್ ಬರೋಣ ಮಂತ್ರಾಲಯಕ್ಕೆ. ಹೇಳವಾಗ. ಗೌಡ್ರು ಸುಮಿತ್ರಾ ಕೈಂತ ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನಾನು ಆಮೇಲೆ ಬರೋಣ. ಲೇ ಸೀನಾ, ಯಾಕಲ್ಲ ಬಂದ ನಂಗೆ ಹೋಗ್ತಿದ್ಯಾ ಮಾತಾಡಿಸ್ದಂಗೆ? ಬಾರೋ. ಗಂಡ ಹೆಂಡತಿ ಏನೋ ಪರ್ಸನಲ್ ಆಗಿ ಮಾತಾಡ್ತಿದ್ರಿ ಅಂತ ನಾನು ಹೊರಟ್ಬಿಟ್ಟೆ ಗೌಡ್ರಿ. ಏನಿಲ್ಲ, ಸುಮ್ಮನೆ ಬಂದಿದ್ದೆ ಹೇಳ್ರಿ. ಅಯ್ಯೋ, ನಮ್ಮಳದೊಂದೇ ಯೋಚನೆ. ಅದೇ ನನ್ನ ಮಗಳು ಸುಜಾತುಗೆ ಇನ್ನೂ ಮಕ್ಕಳಾಗಿಲ್ಲಲ್ವೇ, ಅದಕ್ಕೆ ಅಯ್ಯೋ ಮಕ್ಕಳಾಗ್ಲಿಲ್ಲ ಹೆಂಗುಸ್ರೆಲ್ಲ ಕೇಳ್ತಾರೆ, ಮೊಮ್ಮಕ್ಕಳನ್ನ ಆಡ್ಸ ಆಸಿಲ್ವೇ ಅಂತಾನ ಕಣ್ಣೀರ್ ಹಾಕೊಂಡು ನಿಂತ್ಕೊಂಡಿದ್ಲು. ಅದಕ್ಕೆ ಮುಂದಿನ ವಾರ ಮಂತ್ರಾಲಯಕನ ಹೋಗ್ ಬರೋಣ ಅನ್ಕೊಂಡಿದೀವಪ್ಪ. ಬಚ್ಚಲ್ಲ ಸಿನ, ಹೋಗ್ ಬರೋಣ. ಆದ್ರೂ ನಳಿವಿ ಗೌಡ್ರೆ, ಹೋಗ್ ಬರೋಣ, ಅದ್ರೆ ಏನೈತಿ ಗೌಡ್ರೆ. ಓ ಬೋರಜ್ಜ ಬೋಲ್ತಾ ಇದ್ದಾನೆ, ಬಾರಪ್ಪ ಸೌಕಾರ ಬೋರಜ್ಜ, ಬಾ. ನೋಡ್ರಿ ಗೌಡ್ರಿ, ಎಂತ ಕೆಲ್ಸ ಐತೆ. ಅವನು ರಾಮಚಂದ್ರ ಹೊಲ ಮಾಡ್ತಾ ಇದ್ದಾನಂತೆ. ಊರಾಗೆಲ್ಲ ಮಾತಾಡ್ತಿರು, ತೀರಾ ಕಮ್ಮಿ ರೇಟಿಗೆ ಕೊಡ್ತಾ ಇದ್ದಾನಂತೆ ಅಂತಾನ. 2.5 ಎಕರೆ ಐತಂತೆ. ಎಕರೆಗೆ 20 ಲಕ್ಷನೋ 21 ಲಕ್ಷನೋ ಮಾರ್ತಾ ಇದ್ದಾನೆ ಅಂತಾನೆ. ಅಲ್ಲ ಗೌಡ್ರೆ, ದುಡ್ಡಿದ್ರೆ ತಾಂತೀರ ಸುಮ್ನ? ಹೊಲ ಮಾತ್ರ ಬೋಲ್ಸಂದಕ್ ಐತೆ, ರೋಡ್ ಸೈಡ್ನಾಗ ಐತೆ, ಹೋಗಕ್ಕೂ ಬರಕ್ಕೂ ಸಮಸ್ಯೆ ಇಲ್ಲ. ತಾಮಂಗಿರ ತಾಳ್ರಿ ಗೌಡ್ರೆ. ಹಂಗಾರೆ 20 ಲಕ್ಷ ಕೊಡ್ತಾ ಇದ್ದಾನೆ. ತೀರಾ ಕಮ್ಮಿ ಆತು ಕಣರ. ಎಲ್ಲ ಕಡೆ 25-30 ಲಕ್ಷ ಓಡ್ತಾ ಇದ್ದಾವ. ಚೆನ್ನಾಗಿರೋ ಜಮೀನುಗಳು. ಇವ್ನ ಯಾಕೆ ಹಿಂಗೆ ಮಾರಕ್ ನಿಂತ್ಕೊಂಡ ರಾಮಚಂದ್ರ?
ಏ ಗೌಡ್ರೆ, ನೀವ್ ಹಿಂಗ್ ಅಂಬ್ತಾ ಇದ್ದೀರಾ? ಬಿಡದಿ ಬಿಡದಿ ಐತಲ್ಲ ರಾಮನಗರದಾಗೆ, 1 ಎಕರೆಗೆ 2.5 ಕೋಟಿ ಏನೋ ಕೊಡ್ತಾ ಇದಾರಂತೆ. ಗೊತ್ತೇ ನಿಮಗೆ? ಓಲಿ ಬಿಡದಿ ಕತೆ ಗೊತ್ತೇನ್ ಗೌಡ್ರೆ ನಿಮಗ? ಈಗ ರೈತರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಆ ವಿಚಾರ ಗೊತ್ತೇ ನಿಮಗೆ? ಎಲ್ಲ ಹೂ ಕಣ್ಣ ಸೀನ ಕೇಳೋಣ ಅನ್ಕೊಂತಿದ್ದೆ. ಇದ್ರ ಮನಕಾಯ ನನಗೆ ಜ್ಞಾಪನಕ್ಕೆ ಗೊತ್ತಿರ್ಲಿಲ್ಲ. ಈ ಟಿವಿನವ್ರು ಏನಿಲ್ಲ 24 ಗಂಟೆ ಅದನ್ನೇ ಹಾಕ್ಯಂಡು ರುಬ್ತಾ ಇದಾರೆ ಇವಾಗ. ಏನಲ್ಲ ಸೀನ ಅದು ಬಿಡದಿ ಕತೆ. ರೈತರು ಯಾಕಲ್ಲ ಹೋರಾಟ ಮಾಡ್ತಾ ಇದಾರೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದಾರೆ? ಅದೇನೋ ಹೊಲ ಕೊಡಲ್ಲ, ಜಮೀನ್ ಕೊಡಲ್ಲ ಅಂತನ ಗೊತ್ತಿತ್ತು. ಯಾರು ಕಿತ್ಕೊಂಡಾರಲ್ಲ ಅವ್ರ ಜಮೀನ, ಏನಾಯ್ತು ಹೇಳಲ್ಲ ಒಂದಿಟ ಗೌಡ್ರಿ. ಆ ವಿಚಾರದಾಗಿ ಯಾರ ಕಡೆಕ್ ಮಾತಾಡಬೇಕು, ಯಾರ ಕಡೆಕ್ ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ ಗೌಡ್ರಿ. ಯಾಕಂದ್ರೆ ಇತ್ತ ರೈತರ ವಿರುದ್ಧ ಮಾತಾಡಕ್ಕೂ ಆಗಲ್ಲ, ಈ ಕಡೆ ಸರ್ಕಾರದ ವಿರುದ್ಧ ಮಾತಾಡಕ್ಕೂ ಆಗಲ್ಲ. ಒಂದ್ ಕಡೆ ನಿಂತ್ಕೊಂಡು ನೋಡಿದ್ರೆ ರೈತರು ಮಾಡ್ತಿರೋದೇ ಸರಿ ಅನ್ನಿಸ್ತೈತಿ, ಇನ್ನೊಂದ್ ಕಡೆ ನಿಂತ್ಕೊಂಡು ನೋಡಿದ್ರೆ ಸರ್ಕಾರ ಮಾಡ್ತಿರೋದು ಏನು ತಪ್ಪಿಲ್ಲ ಅನ್ನಿಸ್ತೈತೆ. ಏನು ಮಾಡಬೇಕು ಅಂದವರಿತಿಲ್ಲ. ಒಟ್ನಾಗೆ ಅಲ್ಲಿ ಏನ್ ನಡೀತಾ ಐತಿ ಎಂಬುದನ್ನ ಈಗ ಹೇಳ್ತೀನಿ ಅಷ್ಟೇ ನಾನು. ಯಾರ ಪರ ಯಾರ ವಿರೋಧನೂ ಮಾತಾಡಲ್ಲ, ಅಲ್ಲಿ ಏನ್ ನಡೀತಾ ಐತಿ ಅದನ್ನ ಹೇಳ್ತೀನಿ ಗೌಡ್ರಿ. ಲೇ ಸೀನಾ, ಏನೇ ಆದ್ರೂ ರೈತರು ಪರವಾಗಿ ಇರ್ಬೇಕಲ್ಲ ನಾವು. ರೈತರಿಗೆ ಒಳ್ಳೇದಾಗಬೇಕು. ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕ್ತಿರೋನು ರೈತ. ಅವನಿಗೆ ಅನ್ಯಾಯ ಆದ್ರೆ ಯಾರು ತಟ್ಕೊಂಬಕ್ಕಾಗಲ್ಲ. ಹೋಗ್ಲಿ ಹೇಳಪ್ಪ, ಅದು ಏನಾಗೈತಿ? ಹೇಳ್ತೀನಿ ಕೇಳ್ರಿ ಗೌಡ್ರಿ, ಅಲ್ಲಿ ಏನ್ ಆಗ್ತಾ ಐತಿ ಅಂತ. ಈಗ ರಾಮನಗರದಾಗ ಬಿಡದಿ ಅಂಶ ಐತಿ. ಈ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಈ ಒಂದು ಪ್ಲಾನ್ ಜಾಸ್ತಿ ಆಗೈತಿ. ಇದಕ್ಕಿನ್ನೂ ಮುಂಚೆನೂ ಚರ್ಚೆಗಳು ನಡೆದವೆ, ಬಿಡದಿ ಟೌನ್ಶಿಪ್ ಆಗೋಗ್ಬೇಕು ಅಂತನ. ಆದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇದ್ರ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗೋಗ್ಬಿಟ್ಟೇವೆ. ಈಗ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಅಧಿಸೂಚನೆನೂ ಹೊಡಿಸ್ಬಿಟ್ಟವ್ರಿ. ಅಲ್ಲೇನಾಗೈತಿ ಅಂತಂದ್ರೆ ರೈತರು ಜಮೀನುಗಳು ಹೋಗ್ತಾವ. ಕೆಲವರು ಏನಂದ್ರೆ ಎಲ್ಲ ಇವರು ದುಡ್ಡು ಕೊಟ್ಟು ಕೊಂಡ್ಕೊಂಬ್ತಾ ಇದಾರೆ ಸರ್ಕಾರದವರು. ಕೆಲವು ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಆಯ್ತು ಕಣಪ್ಪ ಸರ್ಕಾರದವ್ರದ್ದು ದುಡ್ಡು ಕೊಟ್ಟೇವ್ರೆ, ನಾವು ಅವ್ರಿಗೆ ಜಮೀನು ಕೊಡ್ತೀವಿ ಅಂತ ಕೆಲವ್ರು ಹೇಳ್ತಾರೆ. ಕೆಲವರು ಇಲ್ಲಪ್ಪ, ನಾವು ದುಡ್ಡು ತಗೊಂಡೇನು ಮಾಡೋಣ, ನಮಗೆ ದುಡ್ಡು ಬೇಡ, ನಮಗೆ ಜಮೀನೇ ಇರಲಿ ಅಂತ ಇದ್ದಾರೆ. ಇದು ಜಟಾಪಟಿ ನಡೀತಿರೋದು. ಬಿಡದಿ ಟೌನ್ಶಿಪ್ ಆಗಬೇಕು ಅಂತ ಸರ್ಕಾರ ದುಡ್ಡು ಕೊಟ್ಟು ಜಮೀನ್ ಕೊಂಡ್ಕೊಂಬ್ತಾ ಐತೆ. ಕೆಲವರು ವಾದ ಮಾಡ್ತಾ ಇದಾರೆ, ಕೆಲವರು ಇಲ್ಲಪ್ಪ ನೀವು ಕೊಟ್ಟಿದ್ದ ದುಡ್ಡಿಗೆ ನಮ್ ಜಮೀನ್ ಕೊಡ್ತೀವಿ ಅಂತ ಹೇಳವ್ರಿ. ಇದು ಯಾತಲ್ಲ ಬಿಡದಿ ಟೌನ್ಶಿಪ್ ಅಂತಿದ್ಯಾ, ನಮ್ಗೆ ಅರ್ಥ ಆಗ್ಬೇಕಲ್ವೇ? ಅದ್ ಯಾತ್ ಹೇಳಲ್ಲ ಟೌನ್ಶಿಪ್ ಅಂದ್ರೆ ಏನಲ್ಲ? ಒಳ್ಳೆ ಪ್ರಶ್ನೆ ಕೇಳಿರಿ ಗೌಡ್ರೆ. ಈಗ ಬಿಡದಿ ಟೌನ್ಶಿಪ್ ಅಂತಂದ್ರೆ ಬೆಂಗಳೂರಿಗೆ ಈಗ ಎಲ್ಲ ನೋಡು ಟ್ರಾಫಿಕ್ ಇದನ್ನು ಕಡಿಮೆ ಮಾಡಬೇಕು. ಇನ್ನೊಂದು ಬೆಂಗಳೂರು ತರನೇ ನಿರ್ಮಾಣ ಮಾಡಬೇಕು, ಹೊಸ ಸಿಟಿ ಮಾಡಬೇಕು, ಹೊಸ ನಗರ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸ ಪ್ಲಾನ್. ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು, ಮಲ್ಟಿ ನ್ಯಾಷನಲ್ ಕಂಪನಿಗಳು, ಬೇರೆ ಬೇರೆ ದೇಶದವರೆಲ್ಲ ಬಂದ್ಬಿಟ್ಟು ಇಲ್ಲಿ ಕಂಪನಿ ಮಾಡೋದು, ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಕಟ್ಟೋದು. ಇಲ್ಲಿ ಒಟ್ಟಿನಾಗೆ 2ನೇ ಬೆಂಗಳೂರು ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. 2ನೇ ಬೆಂಗಳೂರು ಹಾಕೈತಿದು. ಬೆಂಗಳೂರಿಗಿರೋ ಟೆನ್ಷನ್, ಒತ್ತಡ ಕಡಿಮೆ ಮಾಡೋಕ್ಕೆ ಈ ಒಂದು ಬಿಡದಿ ಟೌನ್ಶಿಪ್ ಪ್ರೋಗ್ರಾಮ್ ನಾಯ್ಕೊಂಡು ಕುಂತೇವ್ರಿ ಅಂಬೋದು ಮಾತು. ಇದೇನ ಆಯ್ತು ಅಂದ್ರೆ ಗೌಡ್ರೆ, ಒಂದ್ರ ಒಟ್ಟು ಟ್ರಾಫಿಕ್ ಕಮ್ಮಿ ಆಕೈತೆ, ಉದ್ಯೋಗಗಳು ಅಂದ್ರೆ ಕೆಲ್ಸಗಳು ಜಾಸ್ತಿ ಸಿಗ್ತವೆ. ಬೇರೆ ಬೇರೆ ಕಡೆಯಿಂದ ಬಂಡವಾಳನೂ ಬಂದು ನಮ್ಮ ಬೆಂಗಳೂರು ಕರ್ನಾಟಕ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗೈತಿ ಎಂಬುದು ಸರ್ಕಾರದ ಒಂದು ವಾದ. ಹಿಂಗ ವಾಸ್ತವ ಐತಿ ಈ ತರ ಮಾತಾಡ್ತಿರೋದು ಅಲ್ವಲ್ಲ.
ಈಗ ಈ ರೈತರು ಜಮೀನು ಹೋಗೈತೆ ಅಂತ ಹೇಳ್ತಾರಲ್ಲ, ಈಗ ಇದ್ಯಾತ ಸಿಟಿ ಮಾಡ್ಬೇಕು ಟೌನ್ಶಿಪ್ ಮಾಡ್ಬೇಕು ಅಂತ ಹೇಳ್ದಲ್ವೇ ನೀನು? ಯೋಟ್ ಬೇಕಲ್ಲ ಜಮೀನು ಅದಕ್ಕೆ? ಕಂಪ್ನಿಗಳ್ನು ಕಟ್ಟೋಗಿ ಇನ್ನೆಷ್ಟೆಲ್ಲ ಬೇಕು? ಅದಕ್ಕೆ ಇಷ್ಟೆಲ್ಲ ಪ್ರತಿಭಟನೆಗಳು ಆಗ್ತಾ ಇದ್ದಾವೆ. ಗೌಡ್ರೆ, ಸುಲಭ ತಿಳ್ಕೊಂಬಕ್ ಹೋಗ್ಬೇಡ್ರಿ ನೀವು. ಬಿಡದಿ ಟೌನ್ಶಿಪ್ ಪ್ಲಾನ್ ಅಂತಂದ್ರೆ ಇದೇನು ಸಣ್ಣ ಪುಟ್ಟದಲ್ಲ, ಬಹಳ ದೊಡ್ಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಿರೋದು ಇದನ್ನ. ಎಷ್ಟು ಇವಾಗ 518 520 ಎಕರೆನೋ ಹೋಗೈತೆ, 700 ರೈತರ ಜಮೀನು ಹೋಗೈತೆ ಅಂತ ಏನೋ ಹೇಳ್ತಾ ಇದ್ದಾರೆ. ಒಟ್ಟು ಏನಂದ್ರೆ ಬಿಡದಿ ಟೌನ್ಶಿಪ್ ಪ್ಲಾನಿಗೆ ಒಟ್ಟು 7,500 ಎಕರೆನೇನೋ ಬೇಕಂತೆ ಜಾಗ. ಎಷ್ಟು ಹೇಳು? 7,500 ಎಕರೆ. ಗೌಡ್ರೆ, ಇಲ್ಲಿ ಹೋಗ್ತಿರೋ ಜಮೀನಿಗೆ 1 ಎಕರೆ ಜಮೀನಿಗೆ ಸರ್ಕಾರ ಎಷ್ಟು ಕೊಡ್ತಾ ಇದ್ದು ಗೊತ್ತೇ ದುಡ್ಡ? 2 ಕೋಟಿ 14 ಲಕ್ಷ 1 ಎಕರೆಗೆ. ಗೌಡ್ರೆ, ಯೋಚನೆ ಮಾಡ್ರಿ ನೀವು, ಜಮೀನಿಗೆ ಇಷ್ಟು ಕೊಡ್ತಾ ಐತೆ ಅಂತಂದ್ರೆ 1 ಎಕರೆಗೆ. ಇದೆಲ್ಲ ಪ್ಲಾನ್ ಮುಗಿದು ಸಿಟಿ ಡೆವಲಪ್ ಆಗಿ ಎಲ್ಲ ಮುಗಿಬೇಕಾದ್ರೆ ಎಷ್ಟು ಕೋಟಿಗಳು ಖರ್ಚು ಹಾಕೋ ಲೆಕ್ಕನೇ ಇಲ್ಲ. ಅಲ್ವಲ್ಲ ಸೀನಾ? ಈಗ 1 ಎಕರೆಗೆ 2.5 ಕೋಟಿ 2 ಕೋಟಿ 14 ಲಕ್ಷ ದುಡ್ಡು ಕೊಡ್ತಾರೆ ಅಂತಂದ್ರೆ ರೈತರು ಸುಮ್ಮನೆ ಇಸ್ಕೋಬೇಕಲ್ವ ಅಂದ? ಇಸ್ಕೊಂಡು ಬೇರೆ ಕಡೆ ಜಮೀನ್ ತಾಮೋದೋ ಸೈಟ್ ತಾಮೋದೋ ಏನೋ ಮಾಡ್ಬೇಕಲ್ವಲ್ಲ ಇವರು? ಯಾಕಲ್ಲ ವಿರೋಧ ಮಾಡ್ತಿರೋದು? ಯಾಕಲ್ಲ? ಅದಕ್ಕೂ ಕಾರಣ ಐತೆ ಗೌಡ್ರಿ. ಅಲ್ಲೆಲ್ಲೋ ಬಿಡದಿನಲ್ಲಗೋ ಅಲ್ಲೆಲ್ಲೋ ರಾಮನಗರ ತಗೋ, ನನಗೂ ಗೊತ್ತಿಲ್ಲ, ಟಿವಿಯಾಗ ಬತ್ತಿತ್ತು ಅಷ್ಟೇ ಕೇಳಿಸ್ಕೊಂಡೆ. 1 ಎಕರೆ ಸರ್ಕಾರಿ ಜಮೀನ ಎಷ್ಟು ಹೇಳ್ರಿ? 1 ಎಕರೆ ಸರ್ಕಾರಿ ಜಮೀನ 12 ಕೋಟಿಗೇನೋ ಕೊಟ್ಟುಬಿಟ್ಟವ್ರಿ. 12 ಕೋಟಿ ಅಂತೆ ಸರ್ಕಾರದ ಒಡೆತನದಲ್ಲಿರುವ ಜಮೀನು 1 ಎಕರೆ 12 ಕೋಟಿ. ಹಂಗಾರೆ ಸರ್ಕಾರದ ಜಾಗಕ್ಕೆ 12 ಕೋಟಿ, ನಮ್ಮ ಜಾಗಕ್ಕೆ ಬರೀ 2 ಕೋಟಿ 14 ಲಕ್ಷನೋ? ತೀರಾ ಕಮ್ಮಿ ಆಗಿಬಿಟ್ಟೈತಿ ಅಂತಾನ ರೈತರು ಇಲ್ಲ ಇದು ಕಮ್ಮಿ ಆಗೈತೆ ಪರಿಹಾರ ಅಂತ ಅವ್ರು ಮಾತಾಡ್ಕೊಂತ ಇದ್ದಾರೆ. ಅಯ್ಯ, ಇದು ದೊಡ್ಡ ಕಥೆ ಗೌಡ್ರೆ. ಇದಕ್ಕೆ ರಾಜಕೀಯ ಬಂದು ಕುಮಾರಸ್ವಾಮಿ ಅವ್ರು ಮಾತಾಡಿ, ನಿಖಿಲ್ ಕುಮಾರಸ್ವಾಮಿ ಮಾತಾಡಿ, DK ಶಿವಕುಮಾರ್ ಅವ್ರು ಮಾತಾಡ್ತಾ ವಾಗ್ದಾಳಿಗಳು ನಡೆಸ್ತಾ ನಡೀತಾ ಐತೆ ರೈತರು ಪ್ರತಿಭಟನೆ. ಇದು ಇನ್ನೆಲ್ಗೆ ಹೋಗ್ತೈತೋ ಏನೋ ನನ್ಗಂತೂ ಗೊತ್ತಿಲ್ಲ ಗೌಡ್ರೆ. ಕುಮಾರಸ್ವಾಮಿ ಏನ್ ಮಾತಾಡ್ತಾರಲ್ಲ ಇದ್ರ ಬಗ್ಗೆನ? ನಿಖಿಲ್ ಕುಮಾರಸ್ವಾಮಿನೂ ಕುಮಾರಸ್ವಾಮಿ ಹೇಳ್ತಿರೋ ಮಾತು ರಿಯಲ್ ಎಸ್ಟೇಟ್ ಮಾಡ್ತಾ ಇದಾರೆ. ರಿಯಲ್ ಎಸ್ಟೇಟ್ ದಂಧೆ ಕೋರರಿಗೆ DK ಶಿವಕುಮಾರ್ ಅವರ ಸರ್ಕಾರ ಸಹಾಯ ಮಾಡ್ತಾ ಐತೆ. ಬಿಡದಿ ಟೌನ್ಶಿಪ್ ಹೆಸರಾಗೆ ರಿಯಲ್ ಎಸ್ಟೇಟ್ ಮಾಡೋರ್ಗೆ ಅನುಕೂಲ ಮಾಡಿಕೊಡ್ತಾ ಐತಿ ಅಂತನ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಲೇ ಸೀನಾ, ನಿನ್ನ ಮಾತೆಲ್ಲ ಕೇಳಿದ ಮೇಲೆ ನಾನು ಯಾರ ಪರವಾಗಿ ಮಾತಾಡ್ಬೇಕು, ಯಾರ ವಿರುದ್ಧವಾಗಿ ಮಾತಾಡ್ಬೇಕು ಅಂಬೋದು ಒಂದು ಗೊತ್ತಾಗ್ತಿಲ್ಲ ಕಣ. ಒಟ್ನಾಗೆ ರೈತರಿಗೆ ಅನ್ಯಾಯ ಆಗ್ಬಾರ್ದು ಅಷ್ಟೇನ. ನಾನೊಬ್ಬ ರೈತನಾಗಿ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಸರ್ಕಾರದವರು ರೈತರಿಗೆ ಅನ್ಯಾಯ ಮಾಡಬಾರ್ದು. 100% ರೈತರಿಗೆ ಅನ್ಯಾಯ ಆಗೋಬಾರ್ದು ಎಂಬುದು ನನ್ನ ವಾದ ಗೌಡ್ರೆ. ವಿಡಿಯೋ ನೋಡ್ತಿರೋ ದಯವಿಟ್ಟು ನೀವಾದರೂ ಕಮೆಂಟ್ ಮಾಡಿ, ಸರ್ಕಾರ ಯಾವ ನಿರ್ಧಾರ ತಗೋಬೇಕು, ಜನ ಯಾವ ನಿರ್ಧಾರ ತಗೋಬೇಕು ಎಂಬುದನ್ನ ನೀವೊಂದಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು, ನಮಗೂ ಅರ್ಥ ಆಕೈತಿ.